ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮೊಗ್ರಾ ಮಲ್ಲಿಗೆ ಹೂವಿನ ಕೃಷಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾವ ತಿಂಗಳದಾಗ ನಾಟಿ ಮಾಡಬೇಕು ಮತ್ತು ಇದರಾಗ ಈ ಗಿಡದಲ್ಲಿ ಎಷ್ಟು ತಿಂಗಳು ಹೂ ಇರ್ತಾವೆ ಮತ್ತು ಇದನ್ನು ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು, ಆಮೇಲೆ ಯಾವ ತಿಂಗಳದಾಗ ನಾಟಿ ಮಾಡಬೇಕು, ಎಷ್ಟು ತಿಂಗಳು ಇದ್ರಾಗ ಹೂವು ಇರ್ತಾವೆ ಮತ್ತು ಇದರ ಮಾರ್ಕೆಟಿಂಗ್ ಯಾವ ರೀತಿ ಮತ್ತು ಇದರದ್ದು ಮೇಂಟೆನೆನ್ಸ್ ಯಾವ ಥರ ಇರುತ್ತಂತ ಸಂಪೂರ್ಣವಾಗಿ ಈ ವಿಡಿಯೋದಾಗ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಹಾಗೂ ನೇರವಾಗಿ ರೈತರ ಮುಖಾಂತರನೇ ತಮಗೆಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ನಿಮ್ಮ ಹೆಸರ ಪರಿಚಯ ಜರ ನಮ್ಮ ರೈತರಿಗೆ ತಿಳಿಸ್ಕೊಡ್ತೀರೇನು ಸರ್? ನಮ್ಮ ಹೆಸರು ಅನ್ವರ್ ರೀ. ಅನ್ವರ್ ಬೀಡಿ ಗಿಡ ಮೊಗ್ರಾ ಇಲ್ಲಿ ಬಾಯಿ ಆದ್ರೆ ಬಾಯಿಗೆ ನೀರು ಬಿಡ್ತೀವಿ ರೀ. ಬಿಟ್ಟು ಇದು 2 ಸಲ ಎಣ್ಣೆ ಹೊಡಿತೀವಿ ರೀ. ಇದಕ್ಕೆ ಗೊಬ್ಬರ ಅದು ಹಾಕ್ತೀರಿ. ಇದಕ್ಕೆ ಹಾಕಿ 2-3 ಸಲ ಹಾಕ್ತೀವಿ ಮಾಡಿ ಇದು ಮಾಡ್ತೀವಿ. ವರ್ಷಗೊಮ್ಮೆ ಮಾಡ್ತೀವಿ. ವರ್ಷಗೊಮ್ಮೆ ಇದು ಆಗ್ತದೆ. ಇದು ಎಷ್ಟು ಎಕರೆದಾಗ ಮಾಡಿ ಸರ್ ಇದು? ಇದು 20 ಗುಂಟೆ ಆದ್ರೆ ಇದು 20 ಗುಂಟೆ. ಹಾಂ ಹಾಂ. ಮತ್ತು ಇದಕ್ಕೆ ನೀವು ಈ ಬೆಳೆ ಮಾಡೋಕ್ಕೆ ಎಷ್ಟು ಖರ್ಚು ಎಷ್ಟು ಮಾಡಿ ಸರ್? ಇನ್ವೆಸ್ಟ್ ಎಷ್ಟು ಮಾಡಿರಿ? ಫಸ್ಟಿಗೆ ಒಂದು 20,000 ರೂಪಾಯಿ ಲಾಗೋಡಿ ಬರ್ತದೆ ರೀ. ಹಾಂ ರೀ. 20,000 ಲಾಗೋಡಿ ಬರ್ತದೆ ರೀ. ಹಂಗೆ ಮಾಡ್ಕೋತ ಹೋಗಿ ಈಗ ಆದಪ್ಪ ಅಂದ್ರೆ ಮುಂದಿನ ವರ್ಷ ಹಂಗೆ ಹೂ ಚಲೋನೇ ಆಗ್ತಾವ್ರಿ. ಹಾಂ. ಅಂದ್ರೆ ಈಗ ಒಮ್ಮೆ ಗಿಡ ಹಚ್ಚಾರ ಎಷ್ಟು ವರ್ಷ ಹೋತಾರ ಇವು? ನಮ್ಮ ಒಂದು ತಲೆ ಹೋದಾರೆ ಐತ್ರಿ ಮೇಲೆ. ಹಾಂ, ಅಷ್ಟು ರೀ. ಒಂದು ತಲೆ ಹೋಗ್ತಾರೆ. ಹಾಂ ಹಾಂ. ನಮಗೆ ಬೇಸರ ತೆಗ್ಬೋದು ರೀ. ಹಾಂ. ಇಲ್ಲ ಹಂಗೆ ಇಟ್ಟಪ್ಪ ಅಂದ್ರೆ ಇದು ವರ್ಷಿಗೊಮ್ಮೆ ಚಟ್ನಿ ಮಾಡ್ಬೇಕು ಈಗ. ಹಾಂ ರೀ. ಚಟ್ನಿ ಮಾಡಿ ಕಾಡಿ ಹಾಕಿ ನೀರು ಬಿಟ್ರೆ ಮತ್ತೆ ಹೊಸದಾಗಿ ಗಿಡ ಮತ್ತೆ ಈ ಟೈಪ್ ಬಿಡುತ್ತಾರೆ. ಹಾಂ ಹಾಂ. ಈಗ ಇವು ಎಷ್ಟು ವರ್ಷದ ಅದಾವ್ರಿ ಗಿಡ ರೀ ಇವು? ಇವು ಒಂದು 10 ವರ್ಷದ ಗಿಡ ಅವ್ರಿ ಇವು. ಈಗ 10 ವರ್ಷದ ಅದಾವ್ರಿ ಇವು? ಹಾಂ ಹಾಂ. ಅಂದ್ರೆ ಈಗ 10 ವರ್ಷ ಇಟ್ಕೊಂಡು ಇಷ್ಟ ಅದಾವನ್ರಿ ಗಿಡ? ನೀವು ಕಟಿಂಗ್ ಮಾಡಿರಿ? ಚಾಟಿಂಗ್ ಮಾಡಿದ್ವಿ, ಕಟಿಂಗ್ ಮಾಡಿದ್ವು. ಗಿಡ ಭಾಳ ಏತವು ಬೆಳಿದಪ್ಪ ಅಂದ್ರೆ ಹೂ ಅರ್ರಿ ಬದಗ್ರಿ. ಸಣ್ಣ ಸಣ್ಣ ಪರ್ಗಳು ಇರ್ತಾವ್ರಿ. ಹೂ ಅರ್ರಿ ಬದಗ್ರಿ. ಹಿಂಗ್ ಮಾಡಿ ಹರಿಯೋದು ಹೆಂಗ್ರಿ, ಹಿಂಗ್ ತೊಗೊಂಡು ಹರಿಯೋದು ಹೆಂಗ್ರಿ. ಹಿಂಗ್ ಬಿಟ್ಟಪ್ಪ ಅಂದ್ರೆ ಭಾಳ ಎತ್ತರ ಹೋಗ್ತಾವ್ರಿ ಗಿಡ. ಅದು ಎತ್ತರ ಮಾಡೋದು ಇಲ್ರಿ. ಚಾಟಿಂಗ್ ಮಾಡೋದು ಹಂಗೆ ಇದು ಮಾಡೋದು. ಹಾಂ. ಮತ್ತೆ ಇವು ಗಿಡ ಸಸಿ ಎಲ್ಲಿ ತೊಗೊಂಬಂದಿರಿ ನೀವು? ಸಸಿ ರೀ ಮಂದ್ರೂಪದಾನು? ಹಾಂ ಹಾಂ. ಎಷ್ಟು ಕೊಂದು ಬಿದ್ದವ್ರಿ ನಿಮಗೆ ಗಿಡ ಇವು ಸಸಿ? ಆಳಿಗೆ ನಮಗೆ 24 ರೂಪಾಯಿಗೆ ಒಂದು ಗಿಡ ಬಿದ್ದಾರ್ರಿ. ಹಾಂ ರೀ. ಈಗ 38 ರೂಪಾಯಿ ಆಗ್ಯದ್ರಿ ಗಿಡಕ್ಕೆ ಈ ಒಂದು ಸಸಿಗೆ? ಹಾಂ ಹಾಂ. ಏನು ನೀವು ಇಲ್ಲಿ ಸಸಿನೂ ಮಾರಾಟ ಮಾಡ್ತೀರೇನ್ರಿ? ಇಲ್ಲ, ಅದನ್ನು ನಮ್ದು ಅಂಗಡಿ ಐತ್ರಿ. ನಮ್ಮ ಕಾಕಾಗಳು. ಹಾಂ ರೀ. ತಾನೇ ಮಾರ್ತಾರೆ. ನಾವು ಹೇಳದಪ್ಪ ಅಡ್ರೆಸ್ ಹೇಳದಪ್ಪ ಹೋಗಿ ತೊಗೊಂಡು ಬರ್ತಾರೆ. ಹಾಂ ಹಾಂ ಹಾಂ. ಮತ್ತು ಇದ್ರದ ಮಾರಾಟ ಯಾವ ಥರ ಮಾಡ್ತೀರಿ ನೀವು ಹೂವಿಂದ್ರಿ? ಮಾರಾಟ ನಾವೇ ಮನ್ಯಾಗ ಕಟ್ಕೋತೀವಿ. ಹಾಂ ರೀ. ಕಟ್ಕೊಂಡು ಇದು ಮಾಡ್ಕೋತೀವಿ ನಾವೇ. ಹಾಂ ರೀ. ಈ ಟೈಪ್ ಆಗ್ತಾವ್ರಿ ಹೂವ. ಹಾಂ ಹಾಂ. ಟೈಪ್. ಹಾಂ. ಈಗ ಮೊಗ್ಗೊಳಗೆ ಇದೆಯೇನ್ರಿ ಈಗ? ಹಾಂ. ಮತ್ತು ಮುಂಜಾನೆ ಸಂಜೆಗೆ ಪೂರ ಹರಡ್ತಾವ್ರಿ. ಹಾಂ ಹಾಂ. ಎಲ್ಲ ಈ ಟೈಪ್ ಆಗ್ತಾವ. ಇದೆ. ಹಾಂ. ಎಲ್ಲ ಈ ಟೈಪ್ ಆಗ್ತಾವ. ಮತ್ತು ಸಂಜೆ ಮಾಡಿ ಪೂರ 7-8ಕ್ಕೆ ಪೂರ ಹಳಿತಾವ ಬಿಡ್ತಾವನ್ರಿ. ಹಾಂ ಹಾಂ. ಮತ್ತೆ ಇವು ಮಾರ್ಬಹುದ್ರಿ. ಹಾಂ. ಇದು ಮಾಡಿದಪ್ಪ ನಾಳೆ ಮರುದಿನ ಮಾರ್ಬೋದು. ಹಾಂ. ಏನಿಲ್ಲಪ್ಪ ಅಂದ್ರೆ ಒಂದು 500-600 ರೂಪಾಯಿ ಆಗ್ತದ್ರಿ. ಅಂದ್ರೆ ಒಂದು ದಿವ್ಸಿಗೆ? ಒಟ್ಟು ಒಂದು ದಿವ್ಸಿಗೆ. ಹಾಂ ಹಾಂ. DAP ಹಾಕ್ತೀವ್ರಿ, ಯೂರಿಯಾ ಹಾಕ್ತೀವಿ. ಹಾಂ. ಗೊಬ್ಬರ ಹಾಕ್ತೀವಿ. ಹಿಂಗೆ ಒಂದು 2-3 ಸಲ ಎಣ್ಣೆ ಹೊಡಿತೀವಿ ಇದಕ್ಕೆ. ಹಾಂ. ಎಣ್ಣೆ ಹೊಡೆದು ಎಲ್ಲ ಇದು ಮಾಡ್ತೀವಿ. ಅಂತ ಈಗ ರೋಗಗಳು ಯಾವ್ರೆ ಬರ್ತಿರ್ಬೇಕಲ್ಲ ಸರ್ ಇದಕ್ಕೆ? ರೋಗಗಳು ಬರ್ತಾವ್ರಿ. ತಾಂಬೂ ರೋಗ ಅದು ಎಲ್ಲ ಬರ್ತಾವ್ರಿ. ಎಲ್ಲ ಮೇಂಟೈನ್ ಮಾಡ್ಕೊತ ಹೋಗ್ತೀವಿ. ಔಷಧ ಹೊಡಿತೀರಿ? ಹಾಂ ಹಾಂ. ಮತ್ತೆ ಹಂಗೆ ಬಿಟ್ಟವಪ್ಪ ಹೂ ಆಗಲ್ರಿ. ಹೂ ಆಗಲ್ಲ? ಹಾಂ ಹಾಂ. ಹೂ ಆಗಿಲ್ಲಪ್ಪ ಅಂದ್ರೆ ನಮಗೆ ಮೈ ಮೇಲೆ ಬರ್ತಾನೆ. ಲಾವಣಿ ಮಾಡಿ ಏನು ಉಪಯೋಗ ಆಗಲ್ರಿ. ಈಗ ನೀವು ಇದನ್ನ 20 ಗುಂಟೆದಾಗ ಮಾಡಿರಲ್ರಿ? ಈಗ ನಿಮಗೆ ಟೋಟಲ್ ಇದನ್ನ ಸಸಿ ಬೆಳೆಸಿ ಇಟ್ಟು ದೊಡ್ಡ ಮಾಡೋದ್ರ ಖರ್ಚು ಎಷ್ಟಾಗಿದ್ರಿ ಈಗ ನಿಮ್ಗೆ? ಒಂದು ಫಸ್ಟಿಗೆ ಒಂದು 20,000 ರೂಪಾಯಿ ಖರ್ಚು ಮಾಡಿದ್ರಿ. ಹಾಂ ರೀ. ವರ್ಷ 10,000 ರೂಪಾಯಿ ಮಾಡ್ಕೊತ ಹೋದ್ರಿ. ಅಂದ್ರೆ ಇದ ಒಟ್ಟು ಔಷಧ ಅದು ಎಣ್ಣೆ ಪಿಂಡಿ ಹೊಡೋದು, ಔಷಧ ಹೊಡೋದು, ಹತ್ತಿ ಮಾಡೋದು ಎಲ್ಲ ಕೂಡಿ ಒಂದು ವರ್ಷಿಗೆ ಒಂದು 10-15,000 ಲಾಗೋಡಿ ಬರ್ತದೆ. ಮತ್ತೆ ನಿಮಗೆ ವರ್ಷಕ್ಕೆ ಲಾಭ ಎಷ್ಟು ಆಗ್ತದ್ರಿ? ಲಾಭ ಒಂದು ತಿಂದ ಉಂಡು ಒಂದು 50 ತನ ಆಗ್ತದ್ರಿ. ವರ್ಷಕ್ಕೆ ಒಂದು 50,000 ರೂಪಾಯಿ ತನ ಉಳಿತದ್ರಿ ನಿಮಗೆ ಎಲ್ಲ ತೆಗೆದ? ಹಾಂ ಹಾಂ.
ಈಗ ಇವು ಇದನ್ನ ನೀವು ಮಾರಾಟ ಯಾವ ಥರ ಮಾಡ್ತೀರಿ ಹೂವು ಎಲ್ಲಿ ಇಲ್ಲೇ ಲೋಕಲ್ ಮಾರ್ಕೆಟ್? ಲೋಕಲ್ ರೀ. ಹಾಂ, ಲೋಕಲ್ ಅಂದ್ರೆ ಮಂದಿ ಅದು ಬಂದು ಒಯ್ತಾರ ಇಲ್ಲಿ ಜನ? ಬಂದು ಹೋಯ್ತಾರಿ. ನಾವು ಆ ಕಡೆ ಎಲ್ಲಿ ಲಗ್ನ ಮುರ್ದು ಇದ್ದಪ್ಪ ಅಂದ್ರೆ ನಾವು ಹೋಗಿ ಹಂಗೆ ನಾವು ಮಾರಾಟ ಮಾಡ್ತೀವ್ರಿ. ಹಾಂ, ಆ ಕಡೆ ತಿರುಗಾಡ ಮಾಡ್ತೀವ್ರಿ. ಹಾಂ. ಅಂತ ಇವು ಗಿಡ ಅಂದಾಜು ಎಷ್ಟು ಹೈಟ್ ಬೆಳಿತಾವ್ರಿ ಇವು? ಹೈಟ್ ಭಾಳ ಹೈಟ್ ಆಗ್ತಾವ್ರಿ. ಈಗ ನೋಡ್ರಿ 6-7 ಫೂಟ್ ಎತ್ತರ ಅವ್ರಿ ಗಿಡ. ಹಿಂಗೆ ಬಿಟ್ಟಪ್ಪ ಅಂದ್ರೆ ಭಾಳ ಹೈಟ್ ಆಗಲ್ರಿ. ಪೂರಾ ಹಿಂಗಾಗಿ ಹಿಂಗ ಅಡ್ಡ ಬೀಳ್ತಾವ್ರಿ. ಎಲ್ಲ ಅಡ್ಡ ಬಿದ್ದಪ್ಪ ಅಂದ್ರೆ ಒಳ ಬುಟ್ಟಿ ಆಗ್ತಾವ. ಹಿಂಗೆ ಚಟ್ನಿ ಮಾಡಿ ಇದು ಮಾಡ್ತಾವ ಅಂದ್ರಿ. ಒಳಗ ಟ್ರ್ಯಾಕ್ಟರ್ ಹಾಕ್ತಿ ಮಾಡಿ ಬರಂಗಿಲ್ಲ ಗಿಡ. ಈಗ ಹೆಂಗ ಮಾಡ್ದು ಚಟ್ನಿ ಮಾಡಿ ಹಾಕ್ತಿ ಕಾತದು ಎಲ್ಲ ಮಾಡಿ ಗಿಡ ಆಳಿಗೆ ಒಡ ಚಲ್ ಮಾಡ್ತಾವ್ರಿ. ಮತ್ತೆ ಹಿಂಗೆ ಬಿಟ್ಟಪ್ಪ ಅಂದ್ರೆ ಅಗ್ತಿ ಮಾಡಕ್ ಬರಂಗಿಲ್ಲ. ಟ್ರ್ಯಾಕ್ಟರ್ ಹೆಂಗಿದ್ ಒಳಗ ಅಡ್ಡಾಡಕ್ ಬರಲ್ಲ. ಅಂತ ಈಗ ಇದಕ್ಕೆ ನೀರಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ನೀವು? ನೀರಿನ ಮೋಟ್ರ್ ಅದೇ ಒಂದ್ 5 ಮೋಟ್ರ್ ಅದ್ರಿ. ಪೈಪಿಲೆ ಬಿಡ್ತೀವ್ರಿ. ಪೈಪಿಲೆ ಬಿಡ್ತೀರಿ? ಹಿಂಗ ಸಾಲ್ ಕೊಟ್ಟು ಬಿಡ್ತೀರೇನ್ರಿ? ಮತ್ತೆ ಡ್ರಿಪ್ ಏನು ಮಾಡಿಲ್ಲ? ಡ್ರಿಪ್ ಮಾಡಿಲ್ಲ. ನೀರು ಪುರೋಡ್ಸಲ್ಲನ್ರಿ ಡ್ರಿಪ್ ಮಾಡ್ರ? ನೀರ್ ಬಾಳ ಅವ್ರ ನಂಬಲ್ಲಿ. ನೀರ್ ಬಾಳ ಡ್ರಿಪ್ ಮಾಡಿ ನೀರ್ ಬಿಡ್ತೀವಿ. ಈಗಿನ ರೈತರಿ ಎಲ್ಲ ಹೊಸ ಟೆಕ್ನಾಲಜಿಗಳು ಬಂದಾವ ಸಿಕ್ಕಾಪಟ್ಟಿ. ಮತ್ತು ಥರ ಬೇರೆ ಬೇರೆ ಇಲ್ಲೆಲ್ಲ ನಿಮ್ಮ ಏರಿಯಾದಾಗ ಕಬ್ಬುಗಳು, ಲಿಂಬಿ ಬೆಳೆ, ಈ ಥರ ದೊಡ್ಡ ಬೆಳೆಗಳು ಮಾಡ್ಯಾರ. ನೀವು ಯಾಕೆ ಈ ಹೂವಿನ ಬೆಳೆನ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಿ? ಇದ್ರೊಳಗೆ ಏನು ನಿಮಗೆ ಚಲೋ ಅನ್ಸಿದ್ರಿ? ಯಾಕಂದ್ರೆ ಊರ್ ಸೊನ್ನೆ ಅದ್ರಿ. ಎಲ್ಲ ಹಂದಿಗಳು ಬಾಳ್ ಬರ್ತಾವ್ರಿ. ನಾವ್ ಏನ್ ಬೆಳಿ ಮಾಡಿದಪ್ಪ ಎಲ್ಲ ಹಂದಿ ತಿಂದು ಹೋಗ್ತಾವ್ರಿ. ಇದು ಹೂವಿನ ಗಿಡದಾಗ ಬರೀ ಹಂದಿ ಇದು ಗಿಡ ಅಂತ ತಿನ್ನಂಗಿಲ್ಲ. ಕಬ್ಬ ಅದಪ್ಪ ಅಂದ್ರೆ ಬದ್ನಿಕಾಯಿ ಅದಪ್ಪ ಎಲ್ಲ ಹಂದಿ ತಿಂತಾವ್ರಿ. ಅದ್ರ ಸಂಬಂಧ ಹೂವಿನ ಗಿಡ ಹಚ್ಚಿದ್ರಿ. ಅಂದ್ರೆ ಇಲ್ಲಿ ಬ್ಯಾರೆ ಬೆಳೆ ಏನ್ರ ಮಾಡ್ರ ವರದಾಳಿ ಮಾಡ್ತಾವ? ಬರಿ ಕೊಡಂಗಿಲ್ರಿ. ಎಲ್ಲ ಸುತ್ತಮುತ್ತ ಎಲ್ಲ ಕುಲ್ಲ ಆದ್ರಿ. ಎಲ್ಲ ಹಂದಿನ ಬರ್ತಾವ. ಟಮಾಟೆ ಮಾಡಿ ನೋಡ್ದು. ಟಮಾಟೆ ಪೂರಾ ಹಣ್ಣಾಗ್ಲು ಬಂದ್ರಿ. ಪೂರಾ ಹಂದಿ ತಿಂದು ಆದವ್ರಿ. ಬದ್ನಿಕಾಯಿ ಮಾಡಿದ್ರಿ. ಒಳಗ ಹಿಂಗ ಹರಿಗಿ ಒಳಗ ಮೆಂತಿ ಪಲ್ಯ ತಿಂದು ಒಕಾಡದಪ್ಪ ಅಂದ್ರೆ ಮೆಂತಿ ಪಲ್ಯ ಮುಂಜಾನೆ ಪೂರಾ ಹಸನ ಮಾಡ್ಬೋದು ಹಂದಿ. ಏನು ಇಡ್ಲಿಗೆ ಕೊಡಂಗಿಲ್ಲ. ಯಾಕೆ ಹೂವಿನ ಗಿಡದಾಗ ಬರೀ ಕೆದ್ರಿ ಕುಂದಿರ್ತಾವ್ರಿ. ಗಿಡ ಕಿತ್ತು ಕೊಡಲ್ಲ ನೀವು. ಅಂದ್ರ ಬರೀ ಹಿಂಗ ಒಳಗ್ ಕೆದರ್ ಹೋತಾವ ಅಷ್ಟ, ಗಿಡಕ್ಕೆ ಏನು ಎಫೆಕ್ಟ್ ಮಾಡಲ್ಲ ಅವು? ಗಿಡಗೇನು ಎಫೆಕ್ಟ್ ಆಗಲ್ಲ. ಗಿಡಗ ಕೆದರ್ತಾವ್ರಿ, ತಂಪ ಅಲ್ಲಿ ಕುದಿರ್ತಾವ್ರಿ. ಮತ್ ನಾವ್ ಬರ ಎದ್ದು ಹೋಗ್ತಾರ ಅವು. ಮತ್ ಬೆಳಿ ಮಾಡಿದಪ್ಪ ರಾತ್ರಿ ಆಗಲ್ಲ ಹಂದಿ ಎಲ್ಲ ತಿಂದು ಹೋಗ್ತಾವ್ರಿ ಇಲ್ಲಿ. ಅದ್ರ ಸಲುವಾಗಿ ಈ ಟೈಪ್ ಮಾಡಿ. ಈಗ ಇದನ್ನ ಹೂವೇನ್ ನೀವ ಹರ್ಕೊಂಡೋಗಿ ಮಾರಿ ಬರ್ತೀರ ಇಲ್ಲಿ? ನೀವು ಮತ್ತೆ ಇದಕ್ಕೆ ಆಳ್ಗಳದ ಏನ್ ಹೇಳ್ತೀರೇನ್ರಿ? ಆಳ್ಗಳು ಹೇಳ್ತೀವ್ರಿ. ಒಂದಿಬ್ರು ಆಳ್ ಹೇಳ್ತೀವ್ರಿ. ಅವ್ರಿಗೆ ಪಗಾರ ಎಲ್ಲ ಹೋಗಿ ನಮಗೊಂದು 200-300 ರೂಪಾಯಿ ಉಳಿತದ ನಮ್ಗೆ ಡೈಲಿ. ಮತ್ತೆ ಈಗ 200-300 ಅಂದ್ರ ಬಾಳ ಕಮ್ಮಿ ಆಗ್ಲಿಲ್ರಿ ಅದ? ಏನ್ ಮಾಡ್ಬೇಕು? ಮತ್ತೆ ಉಳ್ಗಿ ಬೆಳೆ ಮಾಡ್ದು ಹಂದಿನ ತಿಂತಾವ್ರಿ. ಅವ್ ಹಂದಿ ಈಗ ಇದನ್ನ ಇವತ್ತು ರಾತ್ರಿನ ಮೊಗ್ಗು ಹರದು ಈಗ ನೀವು ಪೋಣಿಸಿಟ್ಟು ಬಿಡ್ತೀರೇನ್ರಿ? ಅವು ಆಟೋಮೆಟಿಕ್ ಅವು ತಯಾರಾಗ್ಬಿಡ್ತಾವನ್ರಿ ಅವು? ಈ ರಾತ್ರಿ ಮಾಡಿ ಪೋಣಿಸಿ ಇಡ್ತೀವ್ರಿ. ಮುಂಜಾನೆ ಸಂಜೆಗೆ ಆಳ್ತಾವ. ಸಂಜೆಗೆ ಮುಂಜಾನೆ ಎದ್ದು ಮಾರಿ ಬಿಡ್ತೀರಿ. ಈಗ ಇದು ಮಾಡಿ ಬೆಳೆ ಮಾಡಿದಕ್ಕೆ ನಿಮಗೆಲ್ಲ ಚಲೋ ಅನಿಸಿದ್ರಿ? ಒಟ್ಟು ವರ್ಷ ಒಂದು 50,000 ರೂಪಾಯಿ ಲಾಕ್ ತನ ಉಳಿಸ್ತಾರೆ ಅಂದಂಗೈತ್ರಿ. ಈಗ ಇದು ಬಿಟ್ಟು ಬೇರೆ ಏನು ಬೆಳೆ ಮಾಡಿಲ್ರಿ ನೀವು? ಏನು ಬೆಳೆ ಮಾಡಿಲ್ಲ. ಎಲ್ಲ ಹಂದಿ ಮೇತಾವನ್ನು ಏನು ಬೆಳೆ ಮಾಡಿದ್ರಿ. ಮಾಡ್ದು ಮನೆಯವರು ನಾವೆಲ್ಲ ಕೂಡಿ ಹರಿದ್ವಿ. ಎಲ್ಲ ಹರಿದು ನಾವು ಮಾಡ್ದು. ಅದೇ 50,000 ರೂಪಾಯಿ ಎಲ್ಲಿ ಕೆಲ್ಸ ಹೋದಪ್ಪ ಅಂದ್ರೆ ವರ್ಷ 1 ಲಾಖ ರೂಪಾಯಿ ಗಳಿಸ್ತೀವಿ. ಎಷ್ಟು ಸಾಗಲಿ ಅಂದ್ರೆ 50,000 ರೂಪಾಯಿ ಪಗಾರ ಬೀಳದ ನಮ್ಗೆ. ನಾವೇ ದುಡಿತೀವಿ, ಮತ್ತೊಬ್ರಿಗೆ ಕುಡಿಯೋಗಲ್ಲ ಇಲ್ಲಿ. ಅಂದ್ರೆ ಇದು ಜಾಸ್ತಿ ಆಳುಗಳದು ಕೆಲಸಕ್ಕೆ ಹಚ್ಚಿದ್ರೆ ನಿಮ್ಗೆ ಏನು ಉಳಿಯಂಗಿಲ್ಲ? ಏನು ಉಳಿಯಂಗಿಲ್ಲ. ನಾವು
ಮೊದ್ಲಾಗ 1 ಕಿಲೋ ಕೊಟ್ಟಪ್ಪ ಎಲ್ಲಿ ಕೊಟ್ಟಪ್ಪ ಒಂದು 70 ರೂಪಾಯಿ ತಗೋತಾರೆ 1 ಕಿಲೋ ಕುಣಿಸ್ದಾಗ. ಈಗ ನಾವೇ ಕುಣಿಸ್ತೀವಲ್ಲ ನಾವು ಮನೆಗೆ, ನಾವೇ ಕುಣಿಸಿ ನಾವೇ ಇದು ಮಾಡ್ತೀವಿ. ಈಗ ನೀವು ಇದು ಮಾಲಿ ಮಾಡತ್ತೀರಲ್ರಿ ಅದ ಗಿಡದ ನೋಡ್ರಿ ಇವೆಲ್ಲ ಹೂ? ಇದೇ ಗಿಡ, ಈ ಇದೇ ಗಿಡದ ನಾವು ಮಾಲಿ ಮಾರಿ ಕಾಡ್ತೀವ್ರಿ, ನಾಳೆ ಮುಂಜಾನೆ ಮಾರ್ತೀವಿ. ಆಗ ರಾತ್ರಿ ಮಾಡಿ ಗಿರಿಗೆ ಬಂದಪ್ಪ, ರಾತ್ರಿ ಮಾಡಿ ನಮ್ದು ಕೆಲಸ ಇದೆ ಆದ್ರಿ, ಬ್ಯಾಸಿಗೆ ಹೋಗದ. ಈ ಹೂವಿನಿಂದ ಪರ್ಫ್ಯೂಮ್ ತಯಾರು ಮಾಡ್ತಾರಲ್ರಿ? ಪರ್ಫ್ಯೂಮ್ ಸೆಂಟ್ ಮಾಡ್ತಾರಲ್ರಿ?